ಗುಡ್ ಮಾರ್ನಿಂಗ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತಂತ ಹೇಳಿದರೆ, ಈ ಬೇಸಿಗೆ ಸಮಯದಲ್ಲಿ ತೋಟಕ್ಕೆ ಸುಣ್ಣನ ಏನಕ್ಕೆ ಬಳಿತಾರೆ ಅಂತೇಳಿ. ತುಂಬ ಜನ ಸುಣ್ಣ ಬಳಿಯದೆ ಕೇರ್ಲೆಸ್ ಮಾಡ್ತಾ ಹೋಗ್ತಾರೆ. ಅದರಿಂದ ಏನು ಆಪತ್ತಾಗ್ಬೋದು ಏನು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಬೇಸಿಗೆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಆಫ್ಟರ್ 2 PM ಅಂದರೆ ಮಧ್ಯಾಹ್ನ 2 ಗಂಟೆಯ ಮೇಲೆ ಭಯಂಕರವಾದ ಬಿಸಿಲು ಬೀಳ್ತಾ ಇರುತ್ತೆ. ಆ್ಯಕ್ಚುಲಿ ಪೂರ್ವ ದಿಕ್ಕಿಂದ ಸೂರ್ಯನ ಕಿರಣ ಈ ಗಿಡಗಳಿಗೆ ಅತಿ ಶ್ರೇಷ್ಠವಾದ್ದು. ಏನು ಈ ಪಶ್ಚಿಮ ದಿಕ್ಕಿಂದ ಈ ಸೂರ್ಯನ ಕಿರಣ ಬೀಳುತ್ತೋ ಅದು ತುಂಬ ಅಪಾಯಕಾರಿಯಾಗಿರುತ್ತೆ, ಅದರಲ್ಲಿ 2 ಗಂಟೆ ಮೇಲೆ. ಈ ನೇರವಾದ ಸೂರ್ಯಕಿರಣ ಬಿದ್ದಾಗ ಈ ಕಾಂಡದಲ್ಲಿರುವ ಜೀವಕೋಶಗಳು ಸಾವನ್ನಪ್ಪುತ್ತವೆ ಫ್ರೆಂಡ್ಸ್. ಮೊದಲು ಹಳದಿ ಬಣ್ಣಕ್ಕೆ ತಿರುಗುತ್ತೆ, ನಂತರ ಕೆಂಪು ಬಣ್ಣಕ್ಕೆ, ಕೊನೆಯದಾಗಿ ಕಪ್ಪು ಬಣ್ಣಕ್ಕೆ ತಿರುಗಿ ಸೀಳ್ ಬಿಡುತ್ತವೆ. ಅದನ್ನು ಸ್ಕ್ರಾಚಿಂಗ್ ಅಂತ ಕರಿತೀವಿ. ಈ ಸೀಳ್ ಬಿಟ್ಟಾಗ ಏನಾಗುತ್ತೆ ಅಂದರೆ, ಗಿಡದಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಅಂತ 2 ನಾಡಿಗಳಿರುತ್ತೆ ಫ್ರೆಂಡ್ಸ್, ಪ್ರತಿಯೊಂದು ಸಸ್ಯದಲ್ಲೂ. ಅವೆರಡೂ ಕೂಡ ಆಹಾರ ಮತ್ತು ನೀರು ಸರಬರಾಜಿಗೆ ತುಂಬ ಅತ್ಯವಶ್ಯಕ. ಹಾಗಾಗಿ ಈ ಆಹಾರ ಮತ್ತು ನೀರು ಸರಬರಾಜಾಗಲ್ಲ, ಹಾಗಾಗಿ ಗಿಡಗಳು ಕಾಲಕ್ರಮೇಣ ತನ್ನ ಜೀವವನ್ನು ಕಳ್ಕೊತವೆ. ಹಾಗಾಗಿ ಸುಣ್ಣ ಬಳಿಯೋದು ಅತ್ಯವಶ್ಯಕ. ಯಾರ್ಯಾರು ಸುಣ್ಣ ಬಳಿತಿಲ್ವೋ ದಯವಿಟ್ಟು ಸುಣ್ಣ ಬಳಿಯಿರಿ ಡಿಸೆಂಬರ್ ತಿಂಗಳಲ್ಲಿ. ಇದೇನಪ್ಪ ಇದು ಗಿಡಗಳಿಗೆ ಸುಣ್ಣನೇ ಕಾಣ್ತಾ ಇಲ್ಲ, ಸುಣ್ಣ ಬಳಿದಿದೆ ಅಂತ ಹೇಳ್ತಿದ್ದೀರಲ್ವ, ಇದು ಡಿಸೆಂಬರ್ ತಿಂಗಳಲ್ಲಿ ಬಳಿದಿರೋ ಸುಣ್ಣ. ಆಲ್ಮೋಸ್ಟ್ 5 months ತನಕ ತಡೆದಿದೆ. ಅಂದರೆ ಇನಿಷಿಯಲ್ ಸ್ಟೇಜ್ ಅಂದರೆ ಫೆಬ್ರವರಿ ತಿಂಗಳಿಗೆ ಸ್ಟಾರ್ಟ್ ಆಗುತ್ತಲ್ಲ ಬಿಸಿಲು, ಆ ಬಿಸಿಲಿಂದನೇ ನಾವು ಸಂರಕ್ಷಣೆಯನ್ನು ಕೊಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಕಾಯಿಲೆ ಬರೋದು ಅವಾಯ್ಡ್ ಮಾಡಿದರೆ ನೆಕ್ಸ್ಟ್ ಕಾಯಿಲೆ ಬರೋದೇ ಇಲ್ಲ. ಆದಷ್ಟು ಡಿಸೆಂಬರ್ ಜಾನ್ವರಿ ತಿಂಗಳಲ್ಲಿ ಏನಕ್ಕೆ ಬೆಳಿಬೇಕಂದ್ರೆ, ಈ ಫಂಗಸ್ ಇನ್ಫೆಕ್ಷನಿಂದ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಕ್ಯಾಲ್ಶಿಯಂ ಕೂಡ ಅತ್ಯವಶ್ಯಕ ಗಿಡಕ್ಕೆ. ಏನಕ್ಕೆ ಅಂದರೆ ಜೀವಕೋಶಗಳು ಒಂದಕ್ಕೊಂದು ಬಿಗಿ ಹಿಡಿತದಿಂದ ಇರೋದಕ್ಕೆ ಈ ಕ್ಯಾಲ್ಶಿಯಂ ಕೂಡ ಅತ್ಯವಶ್ಯಕ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಡಿಸೆಂಬರ್ ಇಂದ ಜನವರಿ ಈ ಟೈಮಲ್ಲಿ ನೀವು ಸುಣ್ಣ ಬೆಳೆದ್ರೆ ಏಪ್ರಿಲ್ ಮೇ ತನಕ ಅದು ಕಾಪಾಡುತ್ತೆ. ಸುಣ್ಣ ಯಾವ ರೀತಿ ಬೆಳಿಬೇಕಾಗಾದರೆ, ಯಾವ ರೀತಿ 1:2 ರೇಷಿಯೋ ಫ್ರೆಂಡ್ಸ್. 1:2 ರೇಷಿಯೋ ಅಂತೇಳಿದರೆ 25 kg ಸುಣ್ಣಕ್ಕೆ 50 ಲೀಟ್ರ್ ನೀರು. 1 to ಡಬಲ್. 25 kg ಸುಣ್ಣಕ್ಕೆ 50 ಲೀಟ್ರ್ ನೀರು ಥರ. ಅದಕ್ಕೆ ಅರ್ಧ kg ಬೆಲ್ಲ, 1/4 kg ಮೈದಾ ಹಸಿಟ್ಟು ಹಾಕಿ ಕಲಿಸ್ಬೇಕು. ಸುಣ್ಣವನ್ನು ಬಳಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ದಪ್ಪನಾಗಿ ಬಳಿಬಾರ್ದು, ಆಲ್ಮೋಸ್ಟ್ ಫುಲ್ ತೆಳುಗೆ ಬಳಿಬೇಕು. ದಪ್ಪನಾಗಿ ಬೆಳೆದ್ರೆ ಏನಾಗುತ್ತೆ ಅಂದರೆ, ಸೂರ್ಯನ ಶಾಖಕ್ಕೆ ಅದು ಉದುರೋಗುತ್ತೆ, ಕಾಲಕ್ರಮೇಣ ಉದುರೋಗುತ್ತೆ. ಹಾಗಾಗಿ ಎಷ್ಟು ತೆಳುಗೆ ಬೆಳಿತೀವೋ ಅಷ್ಟು ಲೈಫ್ ಟೈಮ್ ಜಾಸ್ತಿ ಇರುತ್ತೆ. ಮತ್ತು ಈ ಬೆಲ್ಲ ಮತ್ತು ಮೈದಾ ಹಸಿಟ್ಟನ್ನ ಮಿಕ್ಸ್ ಮಾಡೋದನ್ನ ಮರಿಬಾರ್ದು. ಡೈರೆಕ್ಟ್ ಸುಣ್ಣ ಬೆಳೆದ್ರೆ ಅದು ಭಾಳ ದಿನ ಇರಲ್ಲ, ಒಂದು ಮಳೆ ಬಂದರೆ ಹೋಗ್ಬಿಡುತ್ತೆ. ಇವತ್ತಿನ ಮಾಹಿತಿ ಇಷ್ಟು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.